ನಮಸ್ಕಾರ ಅಭ್ಯರ್ಥಿಗಳೇ, ಪಾಲಕರೇ, ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. 2025-26ನೇ ಸಾಲಿಗೆ 2 ವರ್ಷದ BEd ಆನ್ಲೈನ್ ಅರ್ಜಿಗಳು ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಎರಡು ಅಟ್ ಎ ಟೈಮ್ ನಡೀತಾ ಇದೆ. ಅಭ್ಯರ್ಥಿಗಳು ಅಪ್ಲಿಕೇಶನ್ಗಳನ್ನು ಹಾಕ್ತಾ ಇದ್ದೀರಿ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಮಾಡಿಸ್ತಾ ಇದ್ದೀರಿ. ತುಂಬ ಸಂತೋಷದ ವಿಷಯ. ಇದರ ಮಧ್ಯದಲ್ಲಿ ನಿಮ್ಮಲ್ಲಿ ಏನಾದರೂ ಒಂದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ಗಳು, ಡೌಟ್ಗಳು ಇದ್ದಾಗ ಅದಕ್ಕೆ ಏನಾದರೂ ನಿಮಗೆ ಸಮಾಧಾನಕರವಾದಂಥ ಉತ್ತರವನ್ನು ಕೊಡಲಿಕ್ಕೆ ಕೂಡ ವಿಡಿಯೋ ಮುಖಾಂತರ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಸ್ಪೆಷಲಿ ಈ ವರ್ಷ ನಾನು ಏನಾದರೂ ಹೊಸ ಅಪ್ಡೇಟ್ ಬಂದರೂ ಅದನ್ನು ಅಪ್ಡೇಟ್ ಮಾಡೋದ್ರ ಜೊತೆಗೆ ನಿಮ್ಮ ಡೌಟ್ಗಳನ್ನು ಕೂಡ ನಾನು ನಿಮ್ಮ ಕಾಮೆಂಟ್ಸ್ಗಳನ್ನು ಏನು ಹಾಕಿರ್ತೀರಿ, ಯಾಕಂದರೆ ನನ್ನ ಒಂದು ಚಾನಲ್ ಒಳಗಡೆ ನಿಮಗೆ ಮುಕ್ತವಾಗಿ ಕಾಮೆಂಟ್ಗಳನ್ನು ಹಾಕ್ಬೋದು, ಕಾಮೆಂಟ್ಗಳನ್ನು ಶೇರ್ ಮಾಡ್ಬೋದು, ಡೌಟ್ಗಳನ್ನು ಶೇರ್ ಮಾಡ್ಬೋದು. ಅದರ ಫ್ರೀ ಇದ್ದಾಗ ನಾನು ವಿಡಿಯೋ ಮುಖಾಂತರ ಮಾಹಿತಿನ ನಿಮಗೆ ಒದಗಿಸ್ಕೊಡ್ತೇನೆ. ಈಗೂ ಕೂಡ ನಾನು ನಿಮ್ಮ ಕಾಮೆಂಟ್ಗಳನ್ನು ಓದ್ತೇನೆ. ಬೆಳಗ್ಗೆಯಿಂದ ನೀವು ಕಾಮೆಂಟ್ಗಳನ್ನು ಹಾಕಿದ್ದೀರಿ, ಬಟ್ ನಾನು ಈಗ ಫ್ರೀ ಇರೋದರಿಂದ ಕಾಮೆಂಟ್ ಕೂಡ ಮಾಡ್ತೇನೆ. ಮತ್ತು 7:30 ನಂತರ ನಾನು ಲೈವಲ್ಲಿ ಬರ್ತೇನೆ. ಅವಾಗ ಕೂಡ ನೀವು ಜಾಯಿನ್ ಆಗಿ ಮಾಹಿತಿಯನ್ನು ಕೂಡ ಕೇಳ್ಬೋದು. ಇವಾಗ ನಾನು ಡೈರೆಕ್ಟಾಗಿ ನಿಮ್ಮ ಕಾಮೆಂಟ್ಸನ್ನು ಓದಲಿಕ್ಕೆ ಹೋಗ್ತೇನೆ. ಅಭ್ಯರ್ಥಿಗಳೇ, ನೀವು ನಮ್ಮ ಚಾನಲ್ ಹೊಸಬರಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಬಟನ್ ಫ್ರೀ ಇದೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇದು ಕಾಮೆಂಟ್ ಏನಿದೆ ಅಂತಂದರೆ, ಸರ್ ಒರಿಜಿನಲ್ ಸರ್ಟಿಫಿಕೇಟ್ ಅವರೇ ಇಟ್ಕೋತಾರೆ ಅಥವಾ ವಾಪಸ್ ಕೊಡ್ತಾರೆ ಅಂಥೇಳಿ. ಇಲ್ಲ, ಇಲ್ಲಿ ಏನಪ್ಪ ಅಂದರೆ ಡಾಕ್ಯುಮೆಂಟ್ಸ್ಗಳನ್ನು ಯಾವುದು ಇಟ್ಕೊಳ್ಳೋಕೆ ಹೋಗೋದಿಲ್ಲ. ಜಸ್ಟ್ ವೆರಿಫೈ ಮಾಡಿ, ನೀವು ಅಪ್ಲೋಡ್ ಮಾಡಿರುವಂಥದ್ದು ಜೆನ್ಯೂನ್ ಆಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಜಸ್ಟ್ ಹಾರ್ಡ್ ಕಾಪಿ ವೆರಿಫಿಕೇಷನ್ ಮಾಡಿಕೊಂಡು ನಿಮಗೆ ರಿಟರ್ನ್ ಮಾಡಿಬಿಡ್ತಾರೆ. ಯಾವುದೇ ಥರದ ಡಾಕ್ಯುಮೆಂಟ್ ಇಟ್ಕೊಳ್ಳೋಕೆ ಹೋಗೋದಿಲ್ಲ. ಕ್ಯಾನ್ ಐ ಎಡಿಟ್ ಆಫ್ಟರ್ ಸಬ್ಮಿಟಿಂಗ್ ಆ್ಯಂಡ್ ಪೇಮೆಂಟ್? ನೋ, ನಾಟ್ ಪಾಸಿಬಲ್. ಪ್ರೈಮರಿ ಸ್ಕೂಲ್ನಲ್ಲಿ ಸ್ಟಡಿ ಸರ್ಟಿಫಿಕೇಟ್ ನಡೀತಿದೆ. ಪ್ರೈಮರಿ ಸ್ಕೂಲಿಂದ ನೀವು 10th ತನಕ ನೀವು ಕನ್ನಡ ಮೀಡಿಯಮ್ ಬೇಕಂತಂದರೆ 1 to 10 ತನಕ ಬೇಕು. ಇಲ್ಲಪ್ಪ ನನಗೆ ಕನ್ನಡ ಮೀಡಿಯಮ್ ಅಲ್ಲ ನಾನು ಅಂತಂದರೆ ಓನ್ಲಿ 1 to 7 ತನಕ ಸಾಕಾಗುತ್ತೆ. ವೆರಿಫಿಕೇಷನ್ಗೆ ಅಮೌಂಟ್ ಕೇಳೋದಿಲ್ಲ, ಏನು ಅಮೌಂಟ್ ಕೇಳೋದಿಲ್ಲ. ಆಲ್ರೆಡಿ ನೀವು ಪೇ ಮಾಡಿರ್ತೀರಾ, ಅಮೌಂಟ್ ಅಂತ ಕೇಳೋದಿಲ್ಲ. ಡೋಂಟ್ ವರಿ. ಸರ್, ಈ ಮಂಡೇ ದಿವಾಳಿ ಇರೋದರಿಂದ ನೋಡಲ್ ಸೆಂಟರ್ ರಜೆ ಇರುತ್ತಾ? ನೋಡಿರಿ, ರಜೆ ಇರ್ತಾವೆ ರೀ, ಗೌರ್ಮೆಂಟ್ ರಜೆ ಇರ್ತವೆ, ಅವ್ರಿಗೂ ಕೂಡ ರಜೆ ಅಂತ ಇರುತ್ತೆ, ರಜೆ ಇರ್ತವೆ. ಗೂಗಲ್ ಸೈಟಲ್ಲಿ ಹವರ್ಸ್ ಮೈಟ್ ಡಿಫ್ರೆಂಟ್ ಅಂತ ಬರ್ತಾ ಇದೆ. ಏನು ಓಪನ್ ಇರುತ್ತಾ ಇಲ್ಲ ಕ್ಲೋಸ್ ಇರುತ್ತಾ? ಕ್ಲೋಸ್ ಇರ್ತಾವೆ ರೀ. ಗೌರ್ಮೆಂಟ್ ರಜೆ ಇರೋದ್ರಿಂದ ಅವ್ರಿಗೂ ಕೂಡ ಗೌರ್ಮೆಂಟ್ ರಜೆ ಅಕ್ಸೆಪ್ಟೇಷನ್ ಮಾಡ್ತಾರೆ. ಮತ್ತು ದೀಪಾವಳಿ ದೊಡ್ಡ ಹಬ್ಬ ಇರೋದ್ರಿಂದ ರಜೆ ಕೊಟ್ಟೇ ಕೊಡ್ತಾರೆ. ಸೊ ಹೀಗಾಗಿ ರಜೆ ಇರುತ್ತೆ. ನೀವು ರಜೆ ದಿನ ಹೋಗಬೇಡಿ. ಮತ್ತು ಡಿಗ್ರಿ ಸ್ಟಡಿ ಸರ್ಟಿಫಿಕೇಟ್ ಮೇಲೆ BU ಸಿಗ್ನೇಚರ್ ಬೇಕಾ? ಇಲ್ಲ, ಡಿಗ್ರಿ ಸರ್ಟಿಫಿಕೇಟ್ ಮೇಲೆ ಯಾರೂ BO ಸಹಿ ಇರೋದಿಲ್ಲ. ಅದರಲ್ಲೇ ಜಸ್ಟ್ ನಿಮ್ಗೆ ಮಾರ್ಕ್ಸ್ ಕಾರ್ಡ್ ಮೇಲೆ ಮಾತ್ರ ಪ್ರಿನ್ಸಿಪಲ್ ಸಹಿ ಇರುತ್ತೆ ಅಷ್ಟೇ, ಮತ್ತು ಯಾವುದೇ ಅಂತ ಇರೋದಿಲ್ಲ. ಓನ್ಲಿ ಸ್ಟಡಿ ಸರ್ಟಿಫಿಕೇಟ್, ಅದು 1 to 10 ತನಕ ಸ್ಟಡಿ ಸರ್ಟಿಫಿಕೇಟ್ ಮೇಲೆ ಮಾತ್ರ ನಿಮಗೆ BO ಸಹಿ ಮಾಡಿಸ್ಕೋಬೇಕು. ಬಿಟ್ಟರೆ PUCದು ಡಿಗ್ರಿದು ಸ್ಟಡಿ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ. ನಾನು 2020 PUC ಮುಗಿದುವಾಗ CET ಅಪ್ಲಿಕೇಶನ್ ಹಾಕೋಕ್ಕೆ ಸ್ಟಡಿ ಸರ್ಟಿಫಿಕೇಟ್ ಬರೆಸಿದ್ದೆ. ಈಗ BEd ಅಪ್ಲೈ ಮಾಡೋಕ್ಕೆ ಇದೇ ಆಗುತ್ತಾ, ಬೇರೆ ಬೇಕಾ? ಅದೇ ನಡೀತಿದೆ, ತೊಂದರೆ ಇಲ್ಲ. ನಾನು ನನ್ನದು ಅಪ್ಲಿಕೇಶನ್ ಹಾಕಿ ಆಯಿತು, ವೆರಿಫಿಕೇಷನ್ಗೆ ಹೋಗಲಿಕ್ಕೆ ಏನಾದರೂ ಮೆಸೇಜ್ ಬರುತ್ತಾ? ನೋಡಲ್ ಸೆಂಟ್ರಲ್ಲೇ ಇರುತ್ತಾ? ನೋಡಿ, ಯಾವುದೇ ಥರಂಥ ಮೆಸೇಜ್ ಬರೋದಿಲ್ಲ. ನೀವು ಅಪ್ಲಿಕೇಶನ್ ಹಾಕಿ 7 ದಿನಗಳ ಒಳಗಾಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ನೀವೇ ಹೋಗಬೇಕಾಗತ್ತೆ. ನೋಡಲ್ ಸೆಂಟ್ರಿಗೆ ನೀವೇ ಹೋಗಬೇಕು. ಅವ್ರೇನು ನಿಮ್ಗೆ ಕಾಲ್ ಮಾಡೋದಿಲ್ಲ, ಅವ್ರು ಕರೆಯಂಗಿಲ್ಲ. ಸರ್, ಜೆರಾಕ್ಸ್ ಮಾರ್ಕ್ಸ್ ಕಾರ್ಡ್ಗೆ ಪ್ರಿನ್ಸಿಪಲ್ ಜೊತೆಗೆ ಯೂನಿವರ್ಸಿಟಿ ಅಟೆಸ್ಟೇಡ್ ಮಾಡಿಸ್ಬೇಕಾ? ಇಲ್ಲ, ಪ್ರಿನ್ಸಿಪಲ್ ಸಹ ಇದ್ದರೆ ಸಾಕು, ಮತ್ತು ಯೂನಿವರ್ಸಿಟಿದು ಅವಶ್ಯಕತೆ ಇಲ್ಲ. ಪೇಮೆಂಟ್ ಆಗಿದೆ ಬಟ್ ಪ್ರಿಂಟ್ ಬರ್ತಾ ಇಲ್ಲ, ಅದು ಸರ್ವರ್ ಪ್ರಾಬ್ಲಮ್. ಈಗ ಎಲ್ಲರೂ ಎಕ್ಸೆಸ್ ಮಾಡ್ತಿರ್ತಾರೆ, ಸರ್ವರ್ ಪ್ರಾಬ್ಲಮಿಂದ ಅದು ಬರೋದಿಲ್ಲ. ನೀವು ನೆಟ್ ಸೆಂಟ್ರಲ್ಲಿ ಕೂಡ ಹೋಗಿ ಟ್ರೈ ಮಾಡ್ಬೋದು, ಅಲ್ಲಿ ಬೇಕಾದ್ರೆ ಟ್ರೈ ಮಾಡಿರಿ, ಪ್ರಿಂಟ್ ಬರ್ಬೋದು. ಬಟ್ ಸರ್ವರ್ ಪ್ರಾಬ್ಲಮ್ ಇದೆ ಈಗ, ಯಾಕಂದರೆ ಈಗ ಭಾಳ ಸ್ಟಾರ್ಟಿಂಗಲ್ಲಿ ಇರಲಿಲ್ಲ. ಈಗ ಎಲ್ಲರೂ ಇಡೀ ಕರ್ನಾಟಕದಿಂದ ಒಂದೇ ವೆಬ್ಸೈಟಲ್ಲಿ ಟ್ರೈ ಮಾಡೋದ್ರಿಂದ ಸರ್ವರ್ ಬ್ಯುಸಿ ಆಗುತ್ತೆ. ಸೊ ನೆಕ್ಸ್ಟ್ ಕಾಮೆಂಟ್ ಅಂದರೆ, ಪ್ಲೀಸ್ ರಿಪ್ಲೈ. ಎಲ್ಲ ಡೀಟೇಲ್ಸ್ ಫಿಲ್ ಆಯಿತು, ಪೇಮೆಂಟ್ ಆಗ್ತಿಲ್ಲ. ಎಲ್ಲ ಕಾರ್ಡ್ ಟ್ರೈ ಮಾಡಿದೆ, ಸೈಬರಲ್ಲಿ ಎರರ್ ಬಂತು, OTPನೂ ಬಂತು, ಬಟ್ ಪೇಮೆಂಟ್ ತೊಗೋತಾ ಇಲ್ಲ. ಸೊ ಹಿಂಗೆ ಮಾಡಿ ನೀವು ಈಗ ಸದ್ಯಕ್ಕೆ ಪೇಮೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ಬ್ರ್ಯಾಂಚ್ ಪೇಮೆಂಟ್ ಮಾಡಿಬಿಡಿ. SBI ಬ್ರ್ಯಾಂಚ್ ಪೇಮೆಂಟ್ ಬರುತ್ತೆ, ರೆಸಿಪ್ಟನ್ನು ತೊಗೊಳ್ರಿ. ಚಲನ್ ಜನ್ರೇಟ್ ಮಾಡಿಕೊಂಡು ನೀವು ನಾಳೆ ಬೆಳಿಗ್ಗೆ ಹೋಗಿ ಬ್ಯಾಂಕಲ್ಲಿ ಪೇ ಮಾಡಿಬಿಡಿ. ಬೆಸ್ಟ್ ಆಪ್ಷನ್ ನಿಮಗೆ. ಸುಮ್ಮನೆ ಇಲ್ಲಿ ಟ್ರೈ, ಯಾಕಂದರೆ ಈಗ ಎಲ್ಲ ಇಡೀ ಕರ್ನಾಟಕದಿಂದ ಒಂದೇ ವೆಬ್ಸೈಟಲ್ಲಿ ಆಕ್ಸೆಸ್ ಮಾಡೋದ್ರಿಂದ ಸರ್ವರ್ ಪ್ರಾಬ್ಲಮ್ ಆಗ್ತಾಯಿದೆ ಭಾಳಷ್ಟು ವಿದ್ಯಾರ್ಥಿಗಳಿಗೆ. ಬಟ್ ನೀವು ಪದೇ ಪದೇ ಟ್ರೈ ಮಾಡೋಕ್ಕೆ ಹೋಗ್ಬೇಡ್ರಿ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ, ನೀವು ಟ್ರೈ ಮಾಡಿದರೂ ಕೂಡ ಪೇಮೆಂಟ್ ಕಟ್ ಆಗುತ್ತೆ, ಬಟ್ ಸಕ್ಸಸ್ ಅಂತ ಬರೋದಿಲ್ಲ. ಹೀಗಾಗಿ ನೀವು ಬೆಟರ್ನ ಹೇಳೋದೇನಂತಂದರೆ, ನೀವು ಚಾನಲನ್ನು ಜನ್ರೇಟ್ ಮಾಡಿಕೊಡ್ರಿ. ಇದನ್ನು ಬ್ರ್ಯಾಂಚ್ ಚಾನಲನ್ನು ಜನ್ರೇಟ್ ಮಾಡಿಕೊಂಡು ನಾಳೆ ಬೆಳಗ್ಗೆ ಹೋಗಿ ಬ್ಯಾಂಕಿಗೆ ಹೋಗಿ ಪೇ ಮಾಡಿದರೆ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಇಲ್ಲಿ ಸುಮ್ಮನೆ ಟ್ರೈ ಮಾಡೋದರಿಂದ ಬೆಟರ್ ಯು ಗೋ ವಿತ್ ಬ್ಯಾಂಕ್ ಚಾಲನ್.